ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ಟಿ ಎಂ ಶ್ರೀ. ಫ್ರೆಂಡ್ಸ್, ಮೈಸೂರಿನ ಕಲಾಮಂದಿರದಲ್ಲಿ ಟಿಬೇಟಿಯನ್ ಉತ್ಸವ ನಡೀತಾ ಇದೆ. ಇದು ಈ ಜುಲೈ ತಿಂಗಳ 19, 20 ಅಂದರೆ ಶನಿವಾರ ಭಾನುವಾರ 2 ದಿನಗಳ ಕಾಲ ಇರುತ್ತೆ. ಒಂಥರ ಚೆನ್ನಾಗಿದೆ ಈ ಟಿಬೇಟಿಯನ್ ಕಲ್ಚರ್ನ ನೋಡೋದಕ್ಕೆ, ಮತ್ತು ಅವರು ಒಂದು ಡ್ಯಾನ್ಸು ಪರ್ಫಾರ್ಮೆನ್ಸ್ ಏನೇನೋ ಇದೆ. ನೀವು ಬನ್ನಿ, ತುಂಬ ಚೆನ್ನಾಗಿದೆ ನೋಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ಟಿಬೇಟಿಯನ್ ಉತ್ಸವ ಯಾವ ಥರ ಇತ್ತು ಅಂತ ನೋಡೋಣ. ನೀವು ಇದರ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ನ ಕೊಡಿ ಅಂತ. ಬನ್ನಿ ಫ್ರೆಂಡ್ಸ್, ಟಿಬೇಟ್ ಉತ್ಸವ ಹೆಂಗಿದೆ ಅಂತ ನೋಡೋಣ. ಇಲ್ಲಿ ಅವರ ಸಂಪ್ರದಾಯದ ಪ್ರಕಾರದಂತೆ ನಡೆಸ್ತಕ್ಕಂಥ ಪೂಜಾ ವಿಧಿ ವಿಧಾನಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಸ್ನೇಹಿತರೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಸೊ ಈ ಒಂದು ಟಿಬೇಟಿಯನ್ ಒಂದು ಪರಂಪರೆಯಲ್ಲಿ ಈ ರೀತಿಯ ಒಂದು ಪಿಕ್ಚರನ್ನು ಬಿಡಿಸೋದು ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ನೋಡಿ ಎಷ್ಟೆಷ್ಟು ಸಣ್ಣ ಒಂದು ರಂಗೋಲೆ ಪೌಡರ್ ಇದೆ. ಆ್ಯಕ್ಚುಲಿ ಇದರಲ್ಲಿ ಅವರು ಈ ಒಂದು ಪಿಕ್ಚರನ್ನು ಬಿಡಿಸುವಂಥ ಪ್ರಯತ್ನ ಮಾಡ್ತಾರೆ. ಯಾಕೆಂದರೆ ಕೈಯಲ್ಲಿ ಇಷ್ಟೊಂದು ಸಣ್ಣ ಸಣ್ಣ ಗೆರೆಗಳನ್ನು ಹಾಕೋದು ಕಷ್ಟ. ಹಾಗಾಗಿ ಇವರು ತುಂಬ ಇಡೀ ಈ ಪಿಕ್ಚರನ್ನು ಇದೇ ಥರದಲ್ಲಿ ಮಾಡಿರುವಂಥದ್ದು ನೋಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಒಬ್ಬರು ಆರ್ಟಿಸ್ಟು ನೋಡಿ ಏನು ಸಖತ್ತಾಗಿ ಪೇಂಟಿಂಗ್ ಮಾಡ್ತಾ ಇದ್ದಾರೆ ಅಂತ. ಆ ಸಣ್ಣ ಸಣ್ಣ ಒಂದು ಏನು ಮರ ಬರುವ ಥರದಲ್ಲಿ ಆ ಪಿಕ್ಚರ್ ನಮಗೆ ಕಾಣ್ತಾ ಇದೆ. ಮರ ಅಂತ ಅನಿಸುವಂಥ ಫೀಲು ಸಖತ್ತಾಗಿ ಪೇಂಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇಲ್ಲಿ. ಹಾಗೆ ಬಂದರೆ ಇಲ್ಲೊಂದಷ್ಟು ಟಿಬೇಟಿಯನ್ ಸ್ಟೈಲಲ್ಲಿ ಸಿಗುವಂಥ ಒಂದಷ್ಟು ಡ್ರೆಸ್ಗಳು, ಒಂದಷ್ಟು ಕಾಸ್ಟ್ಯೂಮ್ಸ್ಗಳನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೂಡ ನೀವು ಇಲ್ಲಿ ಪರ್ಚೇಸನ್ನು ಮಾಡ್ಬೋದು, ಅವಕಾಶ ಇದೆ ಅದಕ್ಕೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಟಿಬೇಟಿಯನ್ನರ ಆರಾಧ್ಯ ದೈವ ಬುದ್ಧ ಮತ್ತು ಇತರೆ ದೈವಗಳ ಒಂದು ಮಾಡೆಲನ್ನು ಇಲ್ಲಿ ಇಟ್ಟಿರುವಂಥದ್ದು ಇಲ್ಲಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು. ಕಲಾಮಂದಿರದ ಫ್ರಂಟಲ್ಲಂತೂ ತುಂಬ ಈ ಥರದ್ದು ಅರೇಂಜ್ಮೆಂಟ್ಸನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಎಲ್ಲರೂ ಕೂಡ ಟಿಬೇಟಿಯನ್ ನೃತ್ಯವನ್ನು ಇಲ್ಲಿ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಒಂಥರ ಚೆನ್ನಾಗಿದೆ ಫ್ರೆಂಡ್ಸ್, ನೀವು ಬನ್ನಿ ಎಂಜಾಯ್ ಮಾಡಿ ಅಂತ ಹೇಳ್ತಾ
ಫ್ರೆಂಡ್ಸ್ ನೋಡಿದ್ರಲ್ಲ, ಇದಾಯಿತು ಮೈಸೂರಿನ ಕಲಾಮಂದಿರದಲ್ಲಿ ನಡೀತಾ ಇರುವಂತಹ ಟಿಬೇಟ್ ಉತ್ಸವಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ನೀವು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬಾಯ್.